ಕಡೆ ಸೆಂಟ್ರಲ್ ಇಂದ ಕುಮಾರಸ್ವಾಮಿ ಅವರು ಸಿಎಂ ಕ್ಯಾಂಡಿಡೇಟ್ ಆಗಿ ಚುನಾವಣೆ ನಡೆಯುತ್ತೆ ಅನ್ನೋ ಒಂದಷ್ಟು ಸುದ್ದಿಗಳು ಹರಡ್ತಾ ಇದೆ. ಈ ಒಂದು ಕೆಟ್ಟ ಸರ್ಕಾರವನ್ನ ತೆಗಿಬೇಕು, ಯಾರು NDA ಅಂಗಪಕ್ಷವರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಅವರು ನಮ್ಮ ನಾಯಕರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿರಿಯೂರಲ್ಲಿ JDS ಅವರಿಗೆ ಸ್ಥಾನವನ್ನ ಬಿಟ್ಕೊಡೋದು, ಧಾರವಾಡದಲ್ಲಿ ಏನಂತ ಹೇಳಿದ್ರೆ ಬಿಜೆಪಿ ಅವ್ರಿಗೆ ನೀವು ಸಪೋರ್ಟ್ ಮಾಡೋದು. ನಾವೇನು NDA ಅಂಗಪಕ್ಷ ಆಗಿರೋದ್ರಿಂದ ನಾವು ಎಲ್ಲಿ ಅಭ್ಯರ್ಥಿ ಆಗ್ತೀರಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ನಮ್ಗೆ ಸಹಾಯ ಮಾಡಬೇಕು. ಬಿಡದಿ ಟೌನ್ಶಿಪ್ಗೆ ಅಡಿಪಾಯ ಹಾಕ್ದವರೇ ಕುಮಾರಸ್ವಾಮಿ ಅವರು ಅಂತ 5 ಕಡೆ 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಿಜ. ನೀವು ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ರೈತರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಿ? ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತೇಳಿ, ಇದುವರೆಗೂ ಹೋಗ್ಲೇ ಇಲ್ಲ, ಆಗ್ಲೇ ಇಲ್ಲ. ಇವತ್ತು ರೈತರೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಕಾನೂನು ಯಾರು ನ್ಯಾಯವಾದಿಗಳು ಯಾರಿದ್ದಾರೆ ಅವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಅಲ್ಲಿನ ರೈತರಿಗೆ ಕಾನೂನು ನೆರವನ್ನು ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಾರೆ. JDS ಪಕ್ಷದಿಂದ ಯಾವುದೇ ರೀತಿ ಒಂದು ಹೋರಾಟ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ ಅಲ್ಲಿ ಒಂದಲ್ಲ ಸುಮಾರು 10 ಹೋರಾಟಗಳನ್ನ ಮಾಡಿದೀವಿ ನಾವು. ಏನ್ ಕಾರಣ ಸರ್? ಚುನಾವಣೆ 6 ವರ್ಷದಿಂದ ಚುನಾವಣೆ ಮಾಡ್ಲಿಲ್ಲ ಅಂದ್ರೆ ಲೂಟಿ ಹೊಡಿಬೇಕು, ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಇರಬಾರ್ದು. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಭಯನಾ ಸರ್? ಒಂದು ವೇಳೆ ಚುನಾವಣೆ ಮಾಡಿದ್ರೆ ನಾವು ವಾಶ್ ಔಟ್ ಆಗ್ಬಿಡ್ತೀವಿ, ಅದನ್ನ ನಾವು ಬಾಯಿ ಬಿಟ್ಟು ಹೇಳ್ಬೇಕೆ? ಅವ್ರ ನಡವಳಿಕೆ ನೋಡಿದ್ರೆ ಗೊತ್ತಾಗಲ್ವಾ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಸುಮನ್ ಟಿವಿ ಕನ್ನಡ. ಇವತ್ತು ನಮ್ಮ ಜೊತೆಗಿದ್ದಾರೆ JDSನ ನಿಷ್ಠಾವಂತ ನಾಯಕರು, GBA ನಗರ ಅಧ್ಯಕ್ಷರು, ಜೊತೆಗೆ ಮಾಜಿ ಶಾಸಕರು, ವಿಧಾನ ಪರಿಷತ್. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆಗೇನೆ ರಮೇಶ್ ಗೌಡರು ಇರ್ತಾ ಇರ್ತಾರೆ. ಬನ್ನಿ ಅವರ ಒಂದು ರಾಜಕೀಯದ ಬಗ್ಗೆ, ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ, ಹಾಗೇನೆ ಪರ್ಸನಲ್ ಕಾಸ್ಬಾದ್ ಬಗ್ಗೆ ಮಾತನಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್ ಹೇಗಿದ್ದೀರಿ ಸರ್? ನೋಡಿ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ನೀವು ಬಿಡಿ ಸರ್, ತುಂಬಾ ಚೆನ್ನಾಗಿದ್ದೀರಿ. ಸರ್, ಈಗ ನಿನ್ನೆ ಒಂದಷ್ಟು ಚರ್ಚೆ ಆಯ್ತು ಸರ್, ಹಿರಿಯೂರು ಮತ್ತೆ ಧಾರವಾಡ ಬೈ ಎಲೆಕ್ಷನ್ ಬಗ್ಗೆ. ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ, ಹೇಗೆ ಸರ್? ಮೇಡಮ್, ಹಿರಿಯೂರು ಬೈ ಎಲೆಕ್ಷನ್ ಈಗಾಗಲೇ ಏನು ನಾವು NDA ಅಂಗಪಕ್ಷವಾಗಿರೋದ್ರಿಂದ ಈಗಾಗಲೇ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯಣ್ಣವ್ರ ಹತ್ರ ನಿನ್ನೆ ಮಾತನಾಡಿದ್ದಾರೆ. ಅವ್ರು ಅಷ್ಟೇ ಅಲ್ಲ, ನಾವಿಬ್ಬರು ಸಮನ್ವಯವಾಗಿ ಯಾವ ರೀತಿ ಹೋಗ್ಬೇಕು ಅಂತಲೂ ಈಗಾಗಲೇ ಕುಮಾರಣ್ಣವರು ಮಾತನಾಡಿದ್ದಾರೆ. ಹಾಗಾಗಿ ಯಾವುದೇ ಚುನಾವಣೆ ಇರಬಹುದು, ಹಿರಿಯೂರು ಒಂದೇ ಅಲ್ಲ, ಅಥವಾ ಬೇರೆ ಈಗೇನು 2 ಉಪಚುನಾವಣೆಗಳು ಬರ್ತವೆ ಅಂತೇನು ಹೇಳ್ತಾ ಇದ್ದಾರೆ. ಈ 2 ಚುನಾವಣೆ ಅಷ್ಟೇ ಅಲ್ಲದೆ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಇರಬಹುದು, ಅಥವಾ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಚುನಾವಣೆಗಳಿರ್ಬೋದು. ಎಲ್ಲ ಚುನಾವಣೆಗಳಲ್ಲೂ ಸಹ ನಾವೀಗಾಗಲೇ NDA ಪಾರ್ಟ್ನರ್ ಆಗಿರೋದ್ರಿಂದ ಹೊಂದಾಣಿಕೆಯಾಗಿ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಪೂಜ್ಯ ದೇವೇಗೌಡರು ಸಾಹೇಬರು ಮತ್ತೆ ಕುಮಾರಣ್ಣವರ ಆದೇಶ. ಸರ್, ಈಗ ಹಿರಿಯೂರು ಎಲೆಕ್ಷನ್ ಮತ್ತೆ ಧಾರವಾಡ ಬೈ ಎಲೆಕ್ಷನ್ ಅಲ್ಲಿ ಹಿರಿಯೂರಲ್ಲಿ ಏನಂತ ಹೇಳಿದ್ರೆ JDS ವೋಟರ್ಸ್ ಜಾಸ್ತಿ ಇದ್ದಾರೆ. ಹಾಗಾಗಿ ಬಿಜೆಪಿ ಅವರು JDS ಅವ್ರಿಗೆ ಒಂದು ಟಿಕೆಟ್ ಅಲ್ಲಿ ಕೊಡಬೇಕು, ಬಿಟ್ಕೊಡ್ಬೇಕು, ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್? ನೋಡಿ, ಈಗಾಗಲೇ ಕುಮಾರಣ್ಣವರು ಕೇಂದ್ರದ ಸಚಿವರು. ಈಗಾಗಲೇ ಅವರು ಬಂದು ಈ 1 ವೀಕ್ ಸಂಪೂರ್ಣವಾಗಿ ಪಕ್ಷದ ಕಚೇರಿಯಲ್ಲಿ ಕುಳಿತು ಜಿಲ್ಲಾವಾರು ಸಭೆಗಳನ್ನ ಮಾಡಿದ್ರು. ಅದರಲ್ಲಿ ಹಿರಿಯರನ್ನು ಸಹ ಮಾಡಿದ್ದಾರೆ. 2-3 ಬಾರಿ ಸಭೆ ಮಾಡಿದ್ದಾರೆ. 2-3 ಬಾರಿ ಸಭೆಯಲ್ಲೂ ಸಹ ನಮ್ಮ ಪಕ್ಷದ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 4-5 ಅಭ್ಯರ್ಥಿಗಳು ನಾವು ಈಗಾಗಲೇ ಸ್ಪರ್ಧೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತೇಳಿ ಈಗಾಗಲೇ ಬಂದು ಅವರು ಕಾಂಪಿಟೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರಾದರೂ ಒಬ್ಬರಿಗೆ ನಾವು ಚುನಾವಣೆಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಕುಮಾರಣ್ಣವ್ರು ನಿರ್ಧಾರ ಮಾಡ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಸಹ ಅಲ್ಲಿ ಅವರು ಅಪೇಕ್ಷೆ ಪಡ್ಬೋದು. ಆದರೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷಕ್ಕೆ ಹೆಚ್ಚು ಶಕ್ತಿ ಇದೆ. ಹಿಂದೆ ಬಹಳ ಚುನಾವಣೆಗಳಲ್ಲಿ JDS ಪಕ್ಷ ಅಲ್ಲಿ ಸ್ಪರ್ಧೆ ಮಾಡಿ ನಾವು ಅಲ್ಲಿ ಗೆದ್ದಿದ್ದೇವೆ. ಹಾಗಾಗಿ ನಮ್ಮ ಅಪೇಕ್ಷೆ ಅಲ್ಲಿ ನಮಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನ ಇದೆ. ಅದನ್ನ ನಮ್ಮ ಪಕ್ಷದ ವರಿಷ್ಠರು, ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಕೂತ್ಕೊಂಡು, ಕೇಂದ್ರದ ನಾಯಕರ ಜೊತೆ ಕೂತ್ಕೊಂಡು ಅದು ಕುಮಾರಣ್ಣವ್ರು ತೀರ್ಮಾನ ಮಾಡ್ತಾರೆ. ಅದು ಬಗೆಹರಿಯುತ್ತೆ, ಅದೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಈಗಿಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ ಸರ್, ಈಗ ಒಂದ್ ಕಡೆ ಹಿರಿಯೂರು, ಒಂದ್ ಕಡೆ ಧಾರವಾಡ ಅಲ್ವಾ ಸರ್? ಹಿರಿಯೂರಲ್ಲಿ JDS ಅವ್ರಿಗೆ ಸ್ಥಾನವನ್ನ ಬಿಟ್ಕೊಡೋದು, ಸೊ ಟಿಕೆಟ್ ಆಕಾಂಕ್ಷಿ JDS. ಸೊ ಇಲ್ಲಿ ಈ ಕಡೆ ಧಾರವಾಡದಲ್ಲಿ ಏನಂತ ಹೇಳಿದ್ರೆ ಬಿಜೆಪಿ ಅವ್ರಿಗೆ ನೀವು ಸಪೋರ್ಟ್ ಮಾಡೋದು ಅನ್ನೋ ಒಂದು ಆಲ್ರೆಡಿ ಸುದ್ದಿ ಹಬ್ಬಿದೆ ಸರ್. ಮೇಡಮ್, ಅದು ಬರೀ 2 ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಂತದ್ದಲ್ಲ. ಯಾವುದೇ ಚುನಾವಣೆ ಬರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬರ್ಬೋದು. ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವೇನು NDA ಅಂಗಪಕ್ಷ ಆಗಿರೋದ್ರಿಂದ ನಾವು ಎಲ್ಲಿ ಅಭ್ಯರ್ಥಿ ಆಗ್ತೀರಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ನಮಗೆ ಸಹಾಯ ಮಾಡಬೇಕು.
ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎಲ್ಲೇ ನಿಂತರೂ ಸಹ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಅವ್ರಿಗೆ ಸಹಾಯ ಮಾಡಬೇಕು. ಇದು ಮೈತ್ರಿಯ ಧರ್ಮ. ಹ್ಮ್. ಹಾಗಾಗಿ ಅದನ್ನ ಪಾಲಿಸ್ತಾ ಇದ್ದೇವೆ, ಪಾಲಿಸ್ಕೊಂಡು ಬರ್ತಾ ಇದ್ದೇವೆ. 2028ರ ಚುನಾವಣೆ ಮೈತ್ರಿಯಲ್ಲೇ ನಡೆಯುತ್ತೆ ಸರ್ ಹಾಗಿದ್ರೆ? ಇದುವರೆಗೂ ಸಹ ಏನು ಹಿಂದೆ ನಾವು ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಆಗಿದೆ, ಈಗಾಗಲೇ ನಾವು ಹೇಳ್ತಕ್ಕಂಥದ್ದಲ್ಲ. ಹ್ಮ್. ಕುಮಾರಣ್ಣವರು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದಾರೆ. ನಾವು ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಿಯಾಗಿ ಅಲ್ಲಿನ ಕೇಂದ್ರದ ನಾಯಕರು ಆದಿಯಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನಾವು ಮತ್ತೆ JDS ಪಕ್ಷ ಒಗ್ಗಟ್ಟಾಗಿ ಹೋಗ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ಒಂದು ಮನಸ್ಥಿತಿಯನ್ನು ರಾಜ್ಯದ ನಾಯಕರಿಗೂ ಸಹ ಇದೆ. ಹಾಗಾಗಿ ನಮಗೆ ಭರವಸೆ ಇದೆ, ಒಟ್ಟಾಗಿ ಹೋಗ್ತೇವೆ ಅನ್ನತಕ್ಕಂಥ ಭರವಸೆ. ಹಾಗಾಗಿ ಯಾವ್ದು ಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೇನಾದ್ರೂ ಆದ್ರೆ ಅದು ನನಗೆ ಗೊತ್ತಿಲ್ಲ. ಅಲ್ಲ, ಆದ್ರೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಾವು ಕೇಳ್ಪಟ್ಟಿದೀವಿ ಸರ್, ಈ ಕಡೆ ಬಿಜೆಪಿನಲ್ಲಿ ರಾಜ್ಯದಲ್ಲಿ ವಿಜೇಂದ್ರ ಅವರ ಮುಖಾಂತರ CM ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡ್ಕೊಂಡು ಅದ್ರ ಮುಖಾಂತರ ಚುನಾವಣೆ ನಡೆಯುತ್ತೆ. ಈ ಕಡೆ ಸೆಂಟ್ರಲ್ ಇಂದ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿ, ಸೊ ಅವ್ರ ಮೂಲಕ ಚುನಾವಣೆ ಆಗುತ್ತೆ, ಅವರು CM ಕ್ಯಾಂಡಿಡೇಟ್ ಆಗಿ ಚುನಾವಣೆ ನಡೆಯುತ್ತೆ ಅನ್ನೋ ಒಂದಷ್ಟು ಸುದ್ದಿಗಳು ಹರಡ್ತಾ ಇದೆ ಸರ್. ನೋಡಿ, ಈಗಾಗಲೇ ಅದ್ರ ಬಗ್ಗೆ ಹ್ಮ್. ಮಾಧ್ಯಮದಲ್ಲಿ ಏನು ಚರ್ಚೆ ಆಗ್ತಾ ಇತ್ತು, ಕುಮಾರಣ್ಣವರು ಒಂದು ಬಾರಿ ಅಲ್ಲ, ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇತ್ತೀಚೆಗೆ ನಿನ್ನೆ ಮೊನ್ನೆ ನಡೆದಂತ ಸಭೆಗಳಲ್ಲೂ ಮಾಧ್ಯಮದ ಜೊತೆ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ದಾರೆ ನೋಡಿ, ನಾನು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನಾನು ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ಇದನ್ನು ಹೊರತುಪಡಿಸಿ ಏನ್ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಇವತ್ತು ಏನು ಕೇಂದ್ರದಲ್ಲಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ಇಡೀ ದೇಶದಲ್ಲಿ ಇವತ್ತು ಅತ್ಯುತ್ತಮವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಬಹಳ ಅವರು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದು ಅಷ್ಟೇ ಅಲ್ಲ, ಆ ಇಲಾಖೆಗೆ ಶಕ್ತಿ ತುಂಬುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಇಲ್ಲಿ ರಾಜ್ಯ ಕುಮಾರಣ್ಣವ್ರನ್ನ ನೆಚ್ಚಿಕೊಂಡು ಕುಮಾರಣ್ಣವರ ನಾಯಕತ್ವದಲ್ಲಿ ಪ್ರತಿಯೊಬ್ಬರು ಸಹ ವಿಶ್ವಾಸ ಇಟ್ಟು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಕುಮಾರಣ್ಣವರು ಬರಬೇಕು ರಾಜ್ಯದಲ್ಲಿ. ಅವ್ರೇನ್ ಕೇಂದ್ರದಲ್ಲಿ ಸಚಿವರಾಗಿರೋದ್ರಿಂದ ಕೆಲಸ ಮಾಡ್ಲಿಕ್ಕೆ ಅವರು ಇಡೀ ದೇಶ ಸುತ್ತಾ ಇದ್ದಾರೆ. ರಾಜ್ಯದಲ್ಲಿ ಎಲ್ಲ 30 ಜಿಲ್ಲೆಯಲ್ಲೂ ಪ್ರವಾಸ ಮಾಡಕ್ಕಾಗ್ತಾ ಇಲ್ಲ. ಹಾಗಾಗಿ ಕುಮಾರಣ್ಣವ್ರು ಇಲ್ಲಿ ಬಂದು ಪ್ರವಾಸ ಮಾಡಬೇಕು, ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಅವರು ಸಮಯ ಕೊಡಬೇಕು ಅನ್ನತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಯಾರು ಅಭ್ಯರ್ಥಿಗಳು ಮುಖಂಡರಿದ್ದಾರೆ ಅವ್ರಿಗಾಗಲೇ ಸಾಕಷ್ಟು ಬಾರಿ ಹೇಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಅವರಿಗಾಗಲೇ ಇಡೀ ರಾಜ್ಯದಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಇಡೀ ದೇಶದಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಅವ್ರಿಗೆ ಸಿಕ್ಕಂತ ಸಮಯಾವಕಾಶ ಈಗಾಗಲೇ ಬಂದು ಪಕ್ಷದ ಕಚೇರಿಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಈಗಾಗಲೇ ಸಭೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಸಭೆಗಳು ನಡೀತಾ ಇದ್ದಾವೆ. ಈಗಾಗಲೇ ಅದನ್ನ ಅವರು ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಏನು ನಾವು NDA ಅಂಗಪಕ್ಷ ಆಗಿದ್ದೀರಿ, ಮೊದಲನೇದಾಗಿ ಈ ಒಂದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಸ್ವಜನ ಪಕ್ಷಪಾತದಲ್ಲಿ ಮುಳುಗೋಗಿದೆ. ಹಾಗಾಗಿ ಈ ಒಂದು ರೈತರಿಗೆ ಉಪಯೋಗ ಇಲ್ದಿರ್ತಕ್ಕಂಥದ್ದು, ಈ ರಾಜ್ಯದ ಬಡವರ ಕಷ್ಟಗಳನ್ನ ಮತ್ತೆ ಈ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥ ಈ ಒಂದು ಸರ್ಕಾರವನ್ನ, ಈ ಒಂದು ಕೆಟ್ಟ ಸರ್ಕಾರವನ್ನ ತೆಗಿಬೇಕು. ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಸೇರಿ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ತರಬೇಕು. ತಂದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾರು NDA ಅಂಗಪಕ್ಷವರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ನಮ್ಮ ನಾಯಕರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. JDS ನೇತೃತ್ವದಲ್ಲಿ ಹೋರಾಟಗಳನ್ನ ಮಾಡ್ತಾ ಇದೀರಿ, ರೈತರಿಗೆ ನ್ಯಾಯ ಕೊಡಿಸ್ತೀರಿ ಅಂತ ಮುಂದಾಗ್ತಾ ಇದೀರಿ. ಆದ್ರೆ ಎಲ್ಲೋ ಒಂದು ಕಡೆ ಬಿಡದಿ ಟೌನ್ಶಿಪ್ಗೆ ಅಡಿಪಾಯ ಹಾಕ್ದವರೇ ಕುಮಾರಸ್ವಾಮಿ ಅವರು ಅಂತ ಕಾಂಗ್ರೆಸ್ನವರು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನವರು ಯಾವ ರೀತಿ ಮಾತನಾಡ್ತಾರೆ ಅಂತಂದ್ರೆ, ಸುಳ್ಳನ್ನ 100 ಬಾರಿ ಹೇಳಿ ಅದನ್ನ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗಾಗ್ಲೇ ಹಿಂದೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಆ ಯೋಜನೆ ಬಗ್ಗೆ ಅವರೇನು ಆವತ್ತು 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ, ನಂದಗುಡಿ ಇರ್ಬೋದು, ಇಲ್ಲಿ ನಮ್ಮ ರಾಮನಗರ, ಬಿಡದಿ, ಇವೆಲ್ಲ ಏನು ಯೋಜನೆಗಳಿದ್ವು 5 ಕಡೆ 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಿಜ. ಆದ್ರೆ ಅವತ್ತು ಇದೇ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರತಕ್ಕಂತ ಕಾಂಗ್ರೆಸ್ ಪಕ್ಷದವರು ಆವತ್ತು ಆ ಯೋಜನೆಗೆ ಬಹಳ ಕಟುವಾಗಿ ವಿಧಾನಸಭೆಯಲ್ಲಿ ಅವರು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ದಾಖಲೆಗಳಲ್ಲಿ ಉಳಿದೋಗಿದೆ. ಆದ್ರೂ ಸಹ ಇವತ್ತು ಅಷ್ಟೆಲ್ಲ ಇದ್ರೂ ಸಹ ಅದನ್ನ ಕುಮಾರಣ್ಣವರು ಈಗಾಗಲೇ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ನೋಡಿ, ವಿಧಾನಸಭೆಯಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ನೀವೆಲ್ಲ ಇಷ್ಟೆಲ್ಲ ವಿರೋಧ ವ್ಯಕ್ತಪಡಿಸೋದ್ರಿಂದ ಅಲ್ಲಿನ ರೈತರು ಸಹ ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ರೆ ನಾನು ಯೋಜನೆ ಮಾಡೋದಿಲ್ಲ ಅಂತೇಳಿ ಸದನದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟು ಅದನ್ನ ಪತ್ರಿಕಾ ಹೇಳಿಕೆಯನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ವಿಧಾನಸಭೆಯಲ್ಲಿ ಅವರು ಮಾತನಾಡಿರ್ತಕ್ಕಂಥ ದಾಖಲೆಗಳು, ಅವ್ರು ಹೇಳಿರ್ತಕ್ಕಂಥ ಅಧಿಕೃತ ದಾಖಲೆಗಳನ್ನ ಸಾರ್ವಜನಿಕರ ಮುಂದೆ ಇಟ್ಟಿದ್ದಾರೆ.
ಆವತ್ತು ಆ ಭಾಗದ ಶಾಸಕರು ಯಾರಿದ್ರು, ಇವತ್ತಿನೇನು ಬಾಲಕೃಷ್ಣ ಅವರೆಲ್ಲ ಇದ್ದಾರೆ, ಅವತ್ತು ಬಹಳ ಕುಮಾರಣ್ಣವರು ಅವತ್ತೇನು ತೀರ್ಮಾನ ಮಾಡಿದ್ರು, ಈ ಯೋಜನೆ ವಿರುದ್ಧವಾಗಿ ಅವ್ರು ಏನ್ ಮಾತನಾಡಿದ್ರು, ಅವತ್ತು ಕಾಂಗ್ರೆಸ್ನವ್ರು ಏನ್ ಮಾತನಾಡಿದ್ರು ತಮ್ಮ ದಾಖಲೆಗಳಲ್ಲಿ ಉಳಿದೋಗಿದೆ. ಇವತ್ತು ಕಾಂಗ್ರೆಸ್ನವರು, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಒಂದು ಉದಾಹರಣೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಪೂಜ್ಯ ದೇವೇಗೌಡರು ಸಾಹೇಬರು ನೈಸ್ ಯೋಜನೆಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವತ್ತು ಬಾಬಾ ಕಲ್ಯಾಣಿ ಅಂತೇಳಿ ಅವತ್ತು ಯಾರೋ ಒಬ್ರು ಇದ್ರು, ಅವತ್ತು ಒಂದು ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಆಗ್ಬೇಕು ಅಂತೇಳಿ ಅವತ್ತೇನು ಅವರು ಆ ಯೋಜನೆಗೆ ತೀರ್ಮಾನ ಮಾಡಿದ್ರು, ಅವತ್ತೇನು ಒಂದು ಅಗ್ರಿಮೆಂಟ್ ಮಾಡಿದ್ರು. ಆದ್ರೆ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಬಂದಂತ ಸರ್ಕಾರಗಳು, ಇಲ್ಲಿ ಬಂದಂತ ಮುಂದುವರ್ತಂತ ಮುಖ್ಯಮಂತ್ರಿಗಳು ಆ ಯೋಜನೆಯ ಅಗ್ರಿಮೆಂಟ್ ಏನಿತ್ತು ಅದೆಲ್ಲವನ್ನು ತಿದ್ದುಪಡಿ ಮಾಡಿದ್ರು. ಆದ್ರೆ ಅವರು ಯಾವುದೋ ಒಂದು ಒಳ್ಳೆ ಕಾರಣಕ್ಕೆ ಯೋಜನೆ ತರಬೇಕಂತ ದೇವೇಗೌಡರು ಸಾಹೇಬ್ರು ಹೋದಂತ ಸಂದರ್ಭದಲ್ಲಿ ನಂತರ ಬಂದಂತ ಆ ಯೋಜನೆ ಯಾವ ರೀತಿ ಹಾಳು ಮಾಡಿದ್ರು ಅಂತೇಳಿ ಎಲ್ಲ ಗೊತ್ತಿದೆ. ಆದ್ರೆ ಇದು ಶಂಕುಸ್ಥಾಪನೆ ಮಾಡಿದ್ದು ಇದನ್ನ ಈ ಯೋಜನೆಗೆ ಅಡಿಪಾಯ ಹಾಕಿದ್ದೇ ಪೂಜ್ಯ ದೇವೇಗೌಡರು ಸಾಹೇಬ್ರು ಅಂತ. ಹೌದು, ಒಂದು ಒಳ್ಳೆ ಕಾರಣಕ್ಕೆ ಯೋಜನೆ ತಂದಂತ ಸಂದರ್ಭದಲ್ಲಿ ಅದರದ ಅಗ್ರಿಮೆಂಟ್ ಏನಿದೆ ಅದನ್ನ ನೋಡ್ಬೇಕು. ಅದಾದ ನಂತರ ಅವ್ಯವಹಾರ ಆದಂತ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ರಾಜ್ಯದ ರೈತರ ಹಿತಾಸಕ್ತಿಗೋಸ್ಕರ ಹೋರಾಟ ಮಾಡಬೇಕಾದ್ರೆ ನೀವು ದುಡ್ಡು ಹೊಡಿಲಿಕ್ಕೆ ಬಂದಂತ ಸ್ಕೀಮ್ ಮಾಡ್ಕೊಂಡು ಬರೀ ಅದನ್ನ ಆವಾಗ ಆ ವಿಚಾರಕ್ಕೆ ಹೋರಾಟ ಮಾಡಿದ್ರೆ ನೀವೇ ತಂದಿದ್ದು ಅಂತ ಹೇಳ್ತಕ್ಕಂಥ ಮಾತುಗಳು ಇದಾವೆ. ಇದು ಸತ್ಯ ಕೂಡ. ಸದನದಲ್ಲಿ ಬೇಕಾದಷ್ಟು ಬಾರಿ ನಾನು ಶಾಸಕ ಇದ್ದಾಗ ಇದನ್ನ ದಿನಗಟ್ಲೆ ನಾವು ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. 3 ವರ್ಷ ಅಧಿಕಾರವನ್ನ ಅವ್ರೇನು ಪೂರೈಸಿದ್ದಾರೆ. ಇವತ್ತು ಆ ಮುಖ್ಯಮಂತ್ರಿಗಳು ಇವತ್ತೇನು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರು ಆ ಯೋಜನೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಆದ್ರೆ ವಾಸ್ತವಾಂಶ ನಾವು ಒಂದು ಪಕ್ಷವಾಗಿ ಹೇಳೋದು ಬೇಡ, ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಅಂತ ಹೇಳೋದು ಬೇಡ. ತಾವು ಮಾಧ್ಯಮದವರು ಈಗಾಗಲೇ 100 ಬಾರಿ ಅದನ್ನ ತೋರಿಸಿದಿರಿ. ಅಲ್ಲಿ ಹಿಂದೆ ಸರ್ಕಾರ ಏನ್ ಹೇಳಿತ್ತು, ಸರ್ಕಾರಿ ಜಾಗ ಇಲ್ಲಿ 4,500 ಎಕರೆ ಇದೆ ಅಂತ ಹೇಳಿದ್ರು. ಸರ್ಕಾರಿ ಜಾಗ 4,500 ಎಕರೆ ಇದ್ರೆ ಈಗ ತಾವು ಅಧಿಕೃತವಾಗಿ ಈಗ ಮೊನ್ನೆ ಪ್ರಕಟಣೆ ಮಾಡಿದ್ದಾರೆ, ಬರೀ 450 700 ಎಕರೆ ಇದೆ ಅಂತೇಳಿ. 450 ಎಕರೆ ಖರಾಬು, ಅದರಲ್ಲಿ ಆ ಖರಾಬು ಮತ್ತೆ ಇದೆಲ್ಲ ಸೇರಿದ್ರೆ ಒಟ್ಟು ಟೋಟಲ್ ಆಗಿರ್ತಕ್ಕಂಥದ್ದೇ 700 ಎಕರೆ. ಇವರು ಸುಮಾರು 9,000 ಎಕರೆ ಇವತ್ತೇನು ಅಕ್ವಿಷನ್ ಮಾಡ್ಲಿಕ್ಕೆ ಹೊಟ್ಟಿದಾರಲ್ಲ, ಅದರಲ್ಲಿ ಬಹುತೇಕ 80% ರೈತರು ಇವತ್ತು ಆ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೆಲ್ಲಾನು ನೀರಾವರಿ ಇರ್ತಕ್ಕಂಥದ್ದು, ಕೃಷಿ ಮಾಡ್ತಾ ಇರ್ತಕ್ಕಂಥ ಜಮೀನು, ಅಲ್ಲಿರ್ತಕ್ಕಂಥ ಬಹುತೇಕ ಹೆಣ್ಮಕ್ಳು, ವಿದ್ಯಾವಂತ ಅವರು ಏನು ರೈತ ಕುಟುಂಬದಿಂದ ಬಂದಿರೋ ಹೆಣ್ಮಕ್ಳು ನಮ್ಗೆ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಅಂತೇಳಿ ಈಗಾಗಲೇ ಸುಮಾರು 450 ದಿನಗಳಿಂದ ಈಗಾಗಲೇ ಅವರು ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಇದು ಕಾಣಿಸ್ತಾ ಇಲ್ವಾ? ಆಮೇಲೆ ಈಗಾಗಲೇ KHB ಇದೆ, ನಮ್ಮ ಈಗಾಗಲೇ GBI ಇದೆ, ಅದೇ ರೀತಿ ನಿಮ್ಗೆ ಸಾಕಷ್ಟು ಈಗ BDI ಇದೆ. ಇವೆಲ್ಲ ಇದ್ರೂ ಸಹನು ಯಾವನೋ ಒಬ್ಬ ದರೋಡೆ ಮಾಡ್ತಕ್ಕಂಥವ್ರಿಗೆ, ಯಾವನೋ ಒಬ್ಬ ಖಾಸಗಿಯಾಗಿ ಲೇಔಟ್ ಮಾಡ್ತಕ್ಕಂಥವ್ನಿಗೆ ಅಂತವ್ರಿಗೆ ಇವತ್ತು ನೀವು ಆ ಯೋಜನೆಯನ್ನ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀರಿ. ಅವನ ಹತ್ರ ಹಣ ಇಲ್ಲ, ಅವನ ಹತ್ರ ಎಷ್ಟು ಹಣ ಇದೆ ಅಂತ ಇದುವರೆಗೂ ಸಹ ಯಾರಿಗೂ ಹೇಳಲಿಲ್ಲ. ಅವ್ನು ಯಾರು ಅಂತ, ಆ ಕಂಪನಿ ಯಾರು ಅಂತ, ಬಟ್ ಖಾಸಗಿಯವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಇದುವರೆಗೂ ಸಹ ಕೊಡ್ಲಿಲ್ಲ. ಇದುವರೆಗೂ ಸಹ ಯಾರು ಆ ಕಂಪನಿ ಯಾರು ಯೋಜನೆ ಮಾಡ್ತಾರೆ, ಅವನ ಕಂಪನಿಯ ಸ್ಟ್ರೆಂತ್ ಏನು, ಎಲ್ಲಿ ಬೇರೆ ಕಡೆ ಮಾಡಿದ್ರೆ ಇಲ್ಲ. ಆದ್ರೂ ಸಹ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ಸರ್ಕಾರದಲ್ಲಿ ನೀವು ಯೋಜನೆ ಮಾಡಬೇಕು ಅಂತಂದ್ರೆ BDI ಇದೆ, ಬೈಯಪ್ಪ ಇದೆ, KHB ಇದೆ, ಇವೆಲ್ಲವನ್ನು ಬಿಟ್ಟು ನೀವು ಖಾಸಗಿಯವ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ? ಅವನು ಹೇಳ್ತಾನೆ ಸುಮಾರು ಆ ಒಂದು ಯೋಜನೆಗೆ 18 ರಿಂದ 19,000 ಕೋಟಿ ಆಗುತ್ತೆ, ಈ ಯೋಜನೆ 35-40,000 ಕೋಟಿಗೂ ಹೆಚ್ಚು ನಾವು ಇವತ್ತು ಲಾಭ ಗಳಿಸಬಹುದು ಅಂತ. ನೀವು ರೈತರು ಕೃಷಿ ಮಾಡ್ತಕ್ಕಂಥ ಜಮೀನನ್ನ 80% ಹೆಚ್ಚು ರೈತರು ವಿರೋಧ ಮಾಡ್ತಕ್ಕಂಥದ್ದನ್ನ ನೀವು ಪ್ರತಿಷ್ಠೆಯಾಗಿ ಸರ್ಕಾರ ಇವತ್ತು ನೀವು ದುಡ್ಡು ಹೊಡಿಲಿಕ್ಕೋಸ್ಕರ, ನೀವು ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ರೈತರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಿ? ಅಲ್ಲ ಸರ್, ಈಗ ಸರ್ ಇಲ್ಲ ಅಲ್ಲಿ 500 ಎಕರೆಗೆ 500 ಎಕರೆ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಬಂದಿದೆ. 9,000 ಎಕರೆ ನಮ್ಮ ಒಂದು ಸ್ವಾಧೀನದಲ್ಲೇ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಕೂಡ ಹೇಳ್ತಾ ಇದೆ ಸರ್. ಮತ್ತೆ ಅಲ್ಲಿ ಕೆಲವೊಂದು ರೈತರ ಆಕ್ರೋಶ ಏನಂತ ಹೇಳಿದ್ರೆ, ಎರಡೂ ರಾಜಕೀಯ ಪಕ್ಷಗಳ ಒಂದು ಹಿಡಿತದಲ್ಲಿ ನಾವು ಸಿಕ್ಕಾಕೊಂಡು ಆ ಕಡೆ ಈ ಕಡೆನೂ ಇಲ್ಲ, ಈ ಕಡೆ ಆ ಕಡೆನೂ ಇಲ್ಲ, ನಾವು ಬೆಳೆಯೋದಕ್ಕೂ ಆಗ್ತಾ ಇಲ್ಲ, ಜಮೀನನ್ನ ಮಾರೋದಕ್ಕೂ ಆಗ್ತಾ ಇಲ್ಲ ಅಂತ ಒಂದು ಅಳಲನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಕಳೆದ 15 ತಿಂಗಳಿಂದ
ತಿಂಗಳಿಂದ ಈ ಒಂದು ಸಮಸ್ಯೆ ಆಗ್ತಾ ಇದೆ. ಹೌದು, ನಾವು ಈಗಾಗಲೇ ಅಲ್ಲಿ ಅಲ್ಲ, ಈಗ ಹೋರಾಟನೇ ಮಾಡ್ಕೊಂಡಿದ್ರೆ ಈಗ ನೀವು ನೇತೃತ್ವವನ್ನ ವಹಿಸಿದಿರಿ ಜೆಡಿಎಸ್ ಅವರು, ಇದಕ್ಕೊಂದು ಲಾಜಿಕಲ್ ಹೆಂಡ್ ಬರೋದಕ್ಕೆ ಕ್ರಮಗಳ ಏನ್ ತೆಗೆದುಕೊಂಡಿದ್ದೀರಿ ಸರ್? ಮತ್ತೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ, ಇದುವರೆಗೂ ಹೋಗ್ಲೇ ಇಲ್ಲ, ಆಗ್ಲೇ ಇಲ್ಲ. ಇವತ್ತು ರೈತರೆಲ್ಲ ಬೀದಿಗೆ ಬಿದ್ದಿದ್ದಾರೆ ಸರ್, ಬೀದಿನಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಸರ್. ಇಲ್ಲ, ತಪ್ಪು ಕಲ್ಪನೆ. ಈಗಾಗಲೇ ಕುಮಾರಣ್ಣವರು ಒಂದು ಬಾರಿ ಅಲ್ಲ, ಸಾಕಷ್ಟು ಬಾರಿ ಹೇಳಿದ್ದಾರೆ, ನಾವು ಬಿಡದಿ ಯೋಜನೆ ಏನಿದೆ ರೈತರಲ್ಲಿ ಏನು ವಿರೋಧ ವ್ಯಕ್ತಪಡಿಸ್ತಾರೆ, ನಾವು ರೈತರ ಪರವಾಗಿದ್ದೇವೆ ಅಂತೇಳಿ ಈಗಾಗಲೇ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ನಿಖಿಲ್ ಕುಮಾರಣ್ಣವರು ಈಗಾಗಲೇ 3-4 ಬಾರಿ ಅವರು ಹಳ್ಳಿಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿ ಈಗಾಗಲೇ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ. ಅದೇ ಅಲ್ಲ, ಕುಮಾರಣ್ಣವರು ಮೊನ್ನೆ ಮುಖ್ಯಮಂತ್ರಿಗಳು ಕುಮಾರಣ್ಣವ್ರಿಗೊಂದು ಪತ್ರ ಬರೆದಿದ್ರು, ನೀವು ನಿಮ್ಮ ತಂಡವನ್ನ ಕರ್ಕೊಂಡ್ ಬನ್ನಿ ಅಂತೇಳಿ. ಕುಮಾರಣ್ಣವ್ರು ಏನ್ ಹೇಳಿದ್ರು, ನಮ್ಮ ಜೊತೆ ಯಾವುದೇ ತಂಡ ಇಲ್ಲ, ಕೂಡಲೇ ಅವರು ಬರೆದಿರ್ತಕ್ಕಂಥ ಒಂದು ಪತ್ರಕ್ಕೆ 1 ಗಂಟೆ ಒಳಗಡೆ ಮತ್ತೆ ಅವರು ಪತ್ರಕ್ಕೆ ರಿಪ್ಲೈಯನ್ನು ಕೊಟ್ಟು, ನಾನು ನಮ್ಮ ಜೊತೆ ಇರ್ತಕ್ಕಂಥದ್ದು ಒಂದೇ ತಂಡ, ಅದು ರೈತರ ತಂಡ, ಅದು ನೀವು ಅಲ್ಲಿ ಬಿಡದಿ ಯೋಜನೆ ಏನ್ ನಡೀತಾ ಇದೆ ಬೈರಮಂಗಲದಲ್ಲಿ ಇವತ್ತೇನು ಸುಮಾರು 450 ದಿನಗಳಿಂದ ಇವತ್ತೇನು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ದಯಮಾಡಿ ತಾವು ಬನ್ನಿ, ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ. ಈಗಾಗಲೇ ತಾವೇನು 80% ಜನ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, 20% ವಿರೋಧ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. 80% ಯೋಜನೆ ವಿರುದ್ಧವಾಗಿದ್ದಾರೆ ಅಂತ ನಾವ್ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ, ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಅದೇ ಜಿಲ್ಲೆಯವರಾಗಿರ್ತಕ್ಕಂಥದ್ದು, ಬನ್ನಿ ಅಂತ ಹೇಳಿದ್ರು. ಆದ್ರೆ ಅವ್ರ ಆಹ್ವಾನಕ್ಕೆ ಮತ್ತೆ ಏನ್ ಕುಮಾರಣ್ಣವ್ರು 2 ಪತ್ರ ಬರೆದ್ರು, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನೇ ಬರಲಿಲ್ಲ. ಹಾಗಾಗಿ ಅವರು ಬರ್ಲೂ ಇಲ್ಲ. ಕುಮಾರಣ್ಣವ್ರು ಹೋದ್ರು, ರೈತರ ಜೊತೆ ಒಂದು ಸಂವಾದ ಮಾಡಿದ್ರು, ರೈತರು ಎಷ್ಟು ವಿರೋಧ ಇದೆ ಅಂತ ಹೇಳಿ ತಾವು ಮಾಧ್ಯಮದಲ್ಲಿ ಇಡೀ ದೇಶಕ್ಕೆ ತೋರಿಸಿದಿರಿ. ಹಾಗಾಗಿ ಜಗಜ್ಜಾಹೀರಾಗಿದೆ. ಇದರಲ್ಲಿ ಆಮೇಲೆ ಅದು ಒಂದು ಸುಳ್ಳು ಯಾರು ಹೇಳ್ತಾ ಇದಾರೆ ಅಂತ ಹೇಳಿ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದು ಒಂದು ಭಾಗ. ಈಗಾಗಲೇ ಕುಮಾರಣ್ಣವರು ಕಾನೂನು ಯಾರು ನ್ಯಾಯವಾದಿಗಳು ಯಾರಿದ್ದಾರೆ ಅವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಅದನ್ನ ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು ಅಂತೇಳಿ ಕಾನೂನು ಹೋರಾಟವನ್ನು ಮಾಡ್ಲಿಕ್ಕೆ, ಅಲ್ಲಿನ ರೈತರಿಗೆ ಕಾನೂನು ನೆರವನ್ನು ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಾರೆ. ನಮ್ಮ ಪಕ್ಷ ಸದಾ ಕಾಲ ರೈತರ ಪರವಾಗಿ ನಿಲ್ಲುತ್ತೆ. ಅದಕ್ಕೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಅದನ್ನ ಕಾರ್ಯರೂಪಕ್ಕೆ 100ಕ್ಕೆ 100 ಕುಮಾರಣ್ಣವ್ರು ತಂದೆ ತರ್ತಾರೆ. ಇದ್ರ ಬಗ್ಗೆ ಇನ್ನೊಂದು ವಿಚಾರ ಓಡಾಡ್ತಾ ಇದೆ ಸರ್, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷ ಸೊರ್ಗೋಗಿದೆ. ಸೊ ಹಾಗಾಗಿ ಬಿಡದಿ ರೈತರನ್ನ ಬಳಸ್ಕೊಂಡು ಅಲ್ಲಿ ಪಕ್ಷ ಕಟ್ಟಲಿಕ್ಕೆ, ಜೆಡಿಎಸ್ ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದಾರೆ ಹೊರತಾಗಿ ಬೇರೆ ಏನು ಇಲ್ಲ. ರೈತರ ಬಗ್ಗೆ ಕಳಕಳಿ ಇಲ್ಲ. ಅವರು ವೋಟ್ ಬ್ಯಾಂಕಿಗೋಸ್ಕರ ಈ ಎಲ್ಲ ಒಂದು ಟ್ರಿಕ್ಸ್ ನ ಮಾಡ್ತಿದ್ದಾರೆ. ಇದು ನಿಜಾನಾ ಸರ್? ಅದು ಕಾಂಗ್ರೆಸ್ನವ್ರು ನಾನು ಹಾಗೆ ಹೇಳಿದೆ, 100 ಬಾರಿ ಸುಳ್ಳನ್ನು ಹೇಳಿ ಅದನ್ನ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಳೆ ಮೈಸೂರು ಭಾಗ, ಓಲ್ಡ್ ಮೈಸೂರು ಡಿವಿಷನ್ ಏನಿದೆ ಅದು JDS ನ ಭದ್ರಕೋಟೆ ಅಂತೇಳಿ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ತಾವು ನೋಡ್ದಾಗೆ ನೀವು ಎಲ್ಲಾದ್ರೂ ಹೋಗಿ, ಈಗ ನೀವು ಈ ಭಾಗದಲ್ಲಿ ಮೈಸೂರು ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಅಥವಾ ಬೆಂಗಳೂರು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಇವೆಲ್ಲವನ್ನೂ ಸಹ JDS ನ ಭದ್ರಕೋಟೆನೇ ಆಗಿದೆ. ನೋಡಿ, ಯಾವುದೋ ಒಂದು ಚುನಾವಣೆಯಲ್ಲಿ ನಮಗೆ ಯಾವುದೋ ಒಂದು ಕಾರಣಕ್ಕೆ ಹಿನ್ನಡೆ ಆಯ್ತು ಅಂತಂದ್ರೆ ಅದು ನಾವು ಸ್ವಾಗತ ಮಾಡಿದೀವಿ. ಜನರ ತೀರ್ಪು, ಜನಾರ್ದನನ ತೀರ್ಪು, ನಾವು ಅದನ್ನ ತಲೆಬಾಗಿ ಒಪ್ಕೊಂಡಿದ್ದೇವೆ. ಹಾಗಂತ ಹೇಳ್ಬಿಟ್ಟು ನಾವ್ ಯಾರು ಸಹ ಮನೆಯಲ್ಲಿ ಕುಳಿತುಕೊಂಡಿಲ್ಲ. ಪೂಜ್ಯ ದೇವೇಗೌಡರು ಸಾಹೇಬರು ಹೋರಾಟದಿಂದಾನೇ ಬಂದಿರತಕ್ಕಂಥವ್ರು. ಹಿಂದೆ ಒಂದ್ಸತಿ ಪೂಜ್ಯ ದೇವೇಗೌಡರು ಸಾಹೇಬ್ರ ಆದಿಯಾಗಿ ಎಲ್ಲರೂ ಸಹ ಸೋತಿದ್ರು. ಆದ್ರೆ ಅದಾದ ನಂತರ JDS ಪಕ್ಷನೇ ಮುಗ್ದೋಯ್ತು ಅಂತ ಹೇಳ್ತಾ ಇದ್ರು. ಆದ್ರೆ ತಾವು ಅದೇ ನೆಕ್ಸ್ಟ್ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅದೇ JDS ಪಕ್ಷ, ಅವತ್ತು ಜನತಾದಳ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಶಕ್ತಿ ತುಂಬಿದ್ರು ರಾಜ್ಯದ ಜನ. ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರು ದೇವೇಗೌಡರು ಸಾಹೇಬರು, ಈ ದೇಶದ ಪ್ರಧಾನಮಂತ್ರಿಗಳಾದ್ರು. ಯಾವುದೋ ಒಂದು ಚುನಾವಣೆಯಲ್ಲಿ ಹಿನ್ನಡೆ ಆಗಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದರಿಂದ ಅವ್ರಿಗೇನೋ ಖುಷಿ ಪಡ್ಬೋದು. ಆದ್ರೆ ಮುಂದಿನ ಚುನಾವಣೆಗಳಲ್ಲಿ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ, ಕಾಯ್ತಾ ಇದ್ದಾರೆ. ಒಂದು ವೇಳೆ GBA ಎಲೆಕ್ಷನ್ ನಡೆದ್ರೆ ನೀವು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ? ಯಾಕಂತ ಹೇಳಿದ್ರೆ ದೇವೇಗೌಡರು ಸ್ಪಷ್ಟವಾಗಿ ಹೇಳ್ತಾರೆ, ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಯಾವುದೇ ರೀತಿಯ ಮೈತ್ರಿಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಒಂದು ವೇಳೆ ಮೈತ್ರಿಯನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಸೀಟ್ ಗೆಲ್ಲಬಹುದು, ಬಿಜೆಪಿ ಅವರು ಎಷ್ಟು ಗೆಲ್ಲಬಹುದು, ಯಾರು ಬಿಟ್ಕೊಡ್ತೀರಿ, ಹೇಗೆ ಸರ್? ನೋಡಿ, ಪೂಜ್ಯ ದೇವೇಗೌಡರು ಸಾಹೇಬರು ಹೇಳಿರ್ತಕ್ಕಂಥದ್ದು, ನೀವು ಅದು ಒಂದು ದೊಡ್ಡಬಳ್ಳಾಪುರದಲ್ಲಿ ಅಷ್ಟು ಚುನಾವಣೆಗಳು ನಡೆದವು ಸ್ಥಳೀಯವಾಗಿ. ಅಲ್ಲಿ ನಗರಸಭೆದು ಅವೆಲ್ಲ ಚುನಾವಣೆಗಳಿದ್ವು. ಅಲ್ಲಿ ಏನೋ ಒಂದಷ್ಟು ಹೊಂದಾಣಿಕೆ ಆದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಅಲ್ಲಿ ಒಂದಷ್ಟು ವಿಚಾರಗಳನ್ನ ನಮಗೆ ತಿಳಿಸಿದಂತ ಸಂದರ್ಭದಲ್ಲಿ
ಅವರು ನಾವು ಹೊಂದಾಣಿಕೆ ಮಾಡೋದಿಲ್ಲ ಅಂತ ಹೇಳಲಿಲ್ಲ. ಹ್ಮ್. ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ, ಲೋಕಲ್ ಬಾಡಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತೇವೆ. ಅಲ್ಲಿ ದೊಡ್ಡಬಳ್ಳಾಪುರದಲ್ಲೂ ನಮ್ಮ ಗಮನಕ್ಕೆ ತರಲಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳಿದ್ರು. ಖಡಾಖಂಡಿತವಾಗಿ ನಾವು ಚುನಾವಣೆ ಅವ್ರ ಜೊತೆ ಹೋಗೋದಿಲ್ಲ ಅಂತ ಹೇಳಿಲ್ಲ. ಅದಾದ ನಂತರ ಪೂಜ್ಯ ದೇವೇಗೌಡರು ಸಾಹೇಬರು ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ನಾನು ಸಹ ಇದ್ದೆ. ಅದಾದ ನಂತರ ಕುಮಾರಣ್ಣವರು ಸಹ ಹೇಳಿದ್ದಾರೆ, ನಮ್ಮಿಂದ ಯಾವತ್ತೂ ಸಹ ಈ ಒಂದು NDA ನಾವೇನ್ ಇವತ್ತು ಅಲಿಯನ್ಸ್ ಇದೀರಿ, ನಮ್ಮಿಂದ ಯಾವುದೇ ಒಂದು ಸಣ್ಣ ಧಕ್ಕೆ ಬರಬಾರದು ಅನ್ನತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಆದ್ರೆ ನಾವು ಈಗಾಗಲೇ ಏನು ಕಾರ್ಪೊರೇಷನ್ ಈ ಸರ್ಕಾರ ಬಂದ್ಮೇಲೆ ಬರೀ ನೇಮ್ ಚೇಂಜ್ ಮಾಡಿದ್ದಾರೆ ಅಷ್ಟೇನೆ. 5 ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು, 5 ಭಾಗ ಮಾಡಿದ್ರು. ಅಲ್ಲಿ ಬೆಂಗಳೂರು ರಾಮನಗರ ಜಿಲ್ಲೆ ಇದ್ದಿದ್ದನ್ನ ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರು. ಬರೀ ಆಮೇಲೆ ಬೆಂಗಳೂರು ನಗರದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು, ಹಿಂದೆ ಅವರೇ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಇದ್ದಂತ ಸಂದರ್ಭದಲ್ಲಿ ಯಾವುದೋ ಒಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಟವರ್ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಬೆಂಗಳೂರಿನ ರಸ್ತೆಗಳು ಈಗಾಗಲೇ ನೀವೆಲ್ಲ ನೋಡಿದಿರಿ. ಇವತ್ತು 4,000 ಗುಂಡಿ ಮುಚ್ಚಿದ್ವಿ, 10,000 ಗುಂಡಿ ಮುಚ್ಚಿದ್ವಿ, 14,000 ಗುಂಡಿ ಮುಚ್ಚಿದ್ವಿ. ಯಾರಾದ್ರೂ ಈ ರಾಜ್ಯದಲ್ಲಿ ಎಲ್ಲಾ ರಸ್ತೆಗಳಿಗೂ ನಾವು ಡಾಂಬರೀಕರಣ ಮಾಡ್ತೀವಿ ಅಂತ ಹೇಳಿಲ್ಲ, ಗುಂಡಿ ಮುಚ್ಚಿದ್ವಿ ಅಂತ ಹೇಳಿದ್ರು. ಬಟ್ ನೀವು ಹೋರಾಟನೇ ಮಾಡಿಲ್ಲ ಸರ್ ಇದ್ರ ಬಗ್ಗೆ. ಬೆಂಗಳೂರು ಹಿಂಗ ಅಧೋಗತಿಗೆ ಹೋಗ್ತಾ ಇದೆ, JDS ಪಕ್ಷದಿಂದ ಯಾವುದೇ ರೀತಿ ಒಂದು ಹೋರಾಟ ಆಗ್ತಾ ಇಲ್ಲ. ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ನಮ್ಮ ಪಕ್ಷದ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಎಲ್ಲ ತೋರಿಸಿದಿರಿ. ನಾವು ಎಲ್ಲಿ ರಸ್ತೆ ಗುಂಡಿಗಳಿದ್ವು ಅಲ್ಲಿ ಸುಮಾರಷ್ಟು ಹೋರಾಟಗಳನ್ನ ಮಾಡಿದ್ದೀವಿ. ಬೆಂಗಳೂರಿನ ನಾಗರಿಕರು ಕಾಯ್ತಾ ಇದ್ದಾರೆ ಈ ಒಂದು ಸರ್ಕಾರಕ್ಕೆ ಯಾವತ್ತು ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇವ್ರು ಚುನಾವಣೆ ಮಾಡ್ಲಿ, ಆವತ್ತು ಇವ್ರಿಗೆ ಯಾವ ಪರಿಸ್ಥಿತಿಗೆ ತಂದು ಕಾಂಗ್ರೆಸ್ ಪಕ್ಷ ನಿಲ್ಲಿಸ್ತಾರೆ ಅಂತ ಹೇಳಿ ತಾವು ನೋಡ್ತೇವೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಭಯನಾ ಸರ್, ಒಂದು ವೇಳೆ ಚುನಾವಣೆ ಮಾಡಿದ್ರೆ ನಾವು ವಾಶ್ ಔಟ್ ಆಗ್ಬಿಡ್ತೀವಿ ಅನ್ನೋ ಒಂದು ಭಯನಾ ಸರ್? ಅದಕ್ಕಾಗಿ ಚುನಾವಣೆ ಮಾಡ್ತಾ ಇಲ್ಲ. ಅದನ್ನ ನಾವು ಬಾಯಿ ಬಿಟ್ಟು ಹೇಳ್ಬೇಕೆ, ಅವ್ರ ನಡವಳಿಕೆ ನೋಡಿದ್ರೆ ಗೊತ್ತಾಗಲ್ವಾ? ಇಲ್ಲಿ ಬಂದು ಮಾಧ್ಯಮದ ಮುಂದೆ ನಾವು ಚುನಾವಣೆ ನಡೆಸ್ತೀವಿ ಅಂತಾರೆ. ಇವತ್ತು ಅವ್ರದೇ ಸರ್ಕಾರ ಇದೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಅವರು ಇದ್ದಂತ ಸಂದರ್ಭದಲ್ಲಿ ನಡೆಸಲಿಲ್ಲ ಅಂತ ಹೇಳಿ ಇವರೇ ಆರೋಪ ಮಾಡಿದಂತವ್ರು ಇವತ್ತು ಚುನಾವಣೆ ನಡೆಸಬಹುದಲ್ಲ ಇವರು? ಇವತ್ತು ಏನಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ಚೀಮಾರಿ ಹಾಕಿದ್ರು ಸಹ ಚುನಾವಣೆ ನಡೆಸಲಿಕ್ಕೆ ಇವರು ಇದುವರೆಗೂ ಸಹ ತೀರ್ಮಾನ ಮಾಡಲಿಲ್ಲ. ಬರೀ ಕುಂಟು ನೆಪಗಳನ್ನ ಹೇಳ್ಕೊಂಡು ಬರೀ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನಿನ್ನೆ ಅಫಿಡವಿಟ್ ಹಾಕಿದ್ದಾರೆ. ಇದ್ರಿಂದ ನಾವು ಇದು ಎಷ್ಟು ಬಾರಿ ಹೇಳ್ಬೇಕು ನಾವು ಇದನ್ನ? ನಾವು ನಮ್ಮ ಪಕ್ಷ ನಾವೀಗಾಗಲೇ 5 ಕಾರ್ಪೊರೇಷನ್ ನಲ್ಲೂ ಸಹ 369 ವಾರ್ಡಲ್ಲೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಮ್ಮ 5 GB ಅಧ್ಯಕ್ಷರುಗಳು ಈಗಾಗಲೇ ಸರ್ವಸನ್ನದ್ಧರಾಗಿ ಚುನಾವಣೆ ಮಾಡಲಿಕ್ಕೆ ನಾವು ಸಂಘಟನೆಯಲ್ಲಿ ಪಕ್ಷವನ್ನ ಬೆಂಗಳೂರು ನಗರ ಶಕ್ತಿ ತುಂಬಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದ್ರು ಸಹ ನಾವು ಸರ್ವಸನ್ನದ್ಧರಾಗಿದ್ದೀರಿ. ನನಗೆ ಪೂರ್ಣ ಪ್ರಮಾಣದ ವಿಶ್ವಾಸ ಇದೆ. ನಾನು ಈಗಾಗಲೇ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಸಭೆಗಳು ಮಾಡಿದಿರಿ. ಜನರಿಗೆ ಈ ಸರ್ಕಾರದ ವಿರುದ್ಧ ಆಕ್ರೋಶ ಇದೆ. ಈಗ ರಮೇಶ್ ಗೌಡ್ರು ಅಂತ ಹೇಳಿದ್ರೆ ದೊಡ್ಡ ಗೌಡ್ರ ಜೊತೆ, ಚಿಕ್ಕ ಗೌಡ್ರ ಜೊತೆ, ಇನ್ನು ಚಿಕ್ಕ ಗೌಡ್ರ ಜೊತೆ ಬಹಳಷ್ಟು ಒಂದು ಕಾಣಿಸ್ಕೊಳ್ತಾ ಇರ್ತೀರಿ ಸರ್. ನೀವು ಹೀಗೆ ಇದ್ ಬಿಡ್ತೀರಾ? ನಾವು ನಿಮ್ಮನ್ನ MLA MP ಆಗಿ ನೋಡೋದು ಯಾವಾಗ ಸರ್? ನಾನು ನಮ್ಮ ಪಕ್ಷದಲ್ಲಿ ನನಗೆ ಹೆಮ್ಮೆ ಇದೆ, ಪ್ರಾಮಾಣಿಕವಾಗಿದ್ದೇನೆ, ಪಕ್ಷ ನಿಷ್ಠೆ ನನಗಿದೆ. ಪೂಜ್ಯ ದೇವೇಗೌಡರು ಸಾಹೇಬರು ನಾವು ಅವರು ದೇವರು ಅನ್ನೋ ರೀತಿಯಲ್ಲೇ ನಾವು ಭಾವಿಸಿದ್ದೀವಿ. ಅದೇ ರೀತಿ ಇದ್ದೀವಿ. ಅದೇ ರೀತಿ ಕುಮಾರಣ್ಣವರು ನಾವು ಅದೇ ರೀತಿ ನೋಡ್ಕೊಂಡ್ ಬಂದಿದ್ದೀವಿ. ನಾನು ಹಿಂದೆ ವಿಧಾನ ಪರಿಷತ್ಗೆ ಆಯ್ಕೆ ಆದಂಥ ಸಂದರ್ಭದಲ್ಲೂ ನಮ್ಮ HD ರೇವಣ್ಣ ಸಾಹೇಬರು ಅವರು ಸಹ ನಾನು ವಿಧಾನ ಪರಿಷತ್ಗೆ ಕಳಿಸ್ಬೇಕು ಅಂತೇಳಿ ಅವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಕುಮಾರಣ್ಣವ್ರಿಗೆ ಅವತ್ತು ನನ್ನನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ರು. ನನಗೆ ಈ ಪಕ್ಷದಲ್ಲಿ ಹೆಮ್ಮೆ ಇದೆ. ನಾನು 1995-96ರಲ್ಲಿ ಏನು ನಾವು ಹೊಸಕೋಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಲ್ಲಿಂದ ಸ್ಟೂಡೆಂಟ್ ಲೀಡರ್ ಆಗಿ ಬಂದಂಥವನು. ಅಲ್ಲಿಂದ ಬಂದು ಇದುವರೆಗೂ ಸಹ ಅವತ್ತು ನಾವು ಹೊಸಕೋಟೆಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಬಚ್ಚೇಗೌಡರು ಅಲ್ಲಿ ನಮ್ಮ ನಾಯಕರು. ಅವತ್ತು ಜನತಾ ಪಕ್ಷ ಇತ್ತು, ಚಕ್ರ ಇತ್ತು. ನಾವೆಲ್ಲ ನೋಡಿದ್ದೇವೆ ಯಾವ ರೀತಿ ಚುನಾವಣೆಗಳು, ಯಾವ ರೀತಿ ಊರಿನ ಹೆಬ್ಬಾಗ್ಲಲ್ಲಿ ಒಂದು ಬಂಡಿ ಒಂದು ಚಕ್ರನೇ ಕಟ್ಬಿಡ್ತಿದ್ರು. ಆ ತರ ನಾನು ನೋಡ್ಕೊಂಡ್ ಬಂದಿದ್ದೇನೆ. ಆವತ್ತಿನಿಂದ ಇವತ್ತವರೆಗೂ ಪ್ರಾಮಾಣಿಕವಾಗಿ ಈ ಪಕ್ಷ, ಪೂಜ್ಯ ದೇವೇಗೌಡರು ಸಾಹೇಬರು ಆ ಮನೆ ಅಂತಂದ್ರೆ ನಾವು ದೇವಸ್ಥಾನ ಅಂತ ಭಾವಿಸಿದ್ದೀವಿ. ಆದ್ರೆ ನನಗೆ ಇವತ್ತೇನು ಬೆಂಗಳೂರು ನಗರದಲ್ಲಿ ಒಬ್ಬ ರಮೇಶ್ ಗೌಡ ಅಂತೇಳಿ ನನಗೆ ಚಿಕ್ಕ ವಯಸ್ಸಿಗೆನೆ ನನಗೇನು ಮೇಲ್ಮನೆಗೆ ವಿಧಾನ ಪರಿಷತ್ಗೆ ನನಗೇನು ಆಯ್ಕೆ ಮಾಡಿದ್ರು. 3 ಬಾರಿ ನಾನು ಸೆಂಟ್ರಲ್ ಬೋರ್ಡ್ ಡೈರೆಕ್ಟ್ರು ಸಹ ಆಗಿದ್ದೆ, ಸದಸ್ಯ ಸಹ ಆಗಿದ್ದೆ 3 ಬಾರಿ. ಹಾಗಾಗಿ ನಾನು ಪಕ್ಷದ ಯುವ ಘಟಕದ ಅಧ್ಯಕ್ಷನಾಗಿ 98ರಿಂದನೂ ಸಹ ನಾನು ಯಲಹಂಕ ವಿಧಾನಸಭಾ
ಯುವ ಜನತಾ ದಳದ ಜನರಲ್ ಸೆಕ್ರೆಟರಿಯಾಗಿ ನಾನೇನು ಪ್ರಾರಂಭ ಮಾಡಿದೆ. ಇವತ್ತೇನು 2026 ನನಗೆ ಬಹಳ ಹೆಮ್ಮೆ ಇದೆ, ಖುಷಿ ಇದೆ. ನನಗೆ ಪಕ್ಷ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೀಗಾಗಲೇ ಡಿಲಿಮಿಟೇಷನ್ ಏನಾಗುತ್ತೆ ಅದಾದರೆ ಕುಮಾರಣ್ಣವ್ರಿಗೆ, ಪೂಜ್ಯ ದೇವೇಗೌಡರು ಸಾಹೇಬ್ರಿಗೂ ಗೊತ್ತಿದೆ ಎಲ್ಲಿ ನಮಗೆ ಅವಕಾಶ ಬಂದಂಥ ಸಂದರ್ಭದಲ್ಲಿ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಪೂರ್ಣ ಪ್ರಮಾಣದ ವಿಶ್ವಾಸ ನನಗಿದೆ. ಓಕೆ ಸರ್, ಎಲ್ಲ ಒಂದು ಸುದೀರ್ಘವಾದ ಜರ್ನಿ ಮಧ್ಯೆ ತಾವು ಹೇಳಿದ್ರಿ, ನಾನು ಬಹಳಷ್ಟೊಂದು ಸಣ್ಣ ವಯಸ್ಸಿನಲ್ಲೇ ಸಹ ಸೊ ಚುನಾವಣೆ ಅಂದರೆ ಯೂತ್ ಲೀಡರ್ ಆಗಿ ಕೆಲಸವನ್ನ ಮಾಡ್ತಾ ಬಂದೆ. ಸೊ ಇವತ್ತು ನೀವು ಈ ಸ್ಥಾನದಲ್ಲಿದ್ದೀರಿ. ಇವತ್ತು JDS ಪಕ್ಷದಲ್ಲಿ ಸರ್ ದೇವೇಗೌಡರು, ಕುಮಾರಣ್ಣ, ರಮೇಶ್ ಗೌಡ್ರು ಈ ರೀತಿ ಒಂದು ಮಾತು ಕೂಡ ನಾವು ಕೇಳಿಸ್ಕೊತಾ ಇದ್ದೀರಿ. ಅಂದ್ರೆ ಅಷ್ಟೊಂದು ಬೆಳೆದು ನಿಂತಿದ್ದೀರಿ ಸರ್. ಈ ಎಲ್ಲ ಒಂದು ಜರ್ನಿ ಮಧ್ಯೆ ತಮಗೆ ಸಾಕಷ್ಟು ಬಾರಿ ಅಂದ್ರೆ ನಿಮ್ಮ ಒಂದು ಬೆಳವಣಿಗೆಯನ್ನ ಕಂಡೋ ಏನೋ ಗೊತ್ತಿಲ್ಲ, ಮಾತನಾಡ್ತಾರೆ, ಚಾರಿತ್ರವಧೆ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಈಗ ಅದನ್ನೇ ನೋಡಿ, ಹ್ಮ್. ಯಾವಾಗ್ಲೂ ರಾಜಕಾರಣ ಅಂತಂದ್ರೆ ಅಸೂಯೆ ಬಾಳ. ನಾವು ಯಾರಿಗಾದ್ರೂ ವಿರೋಧಿಗಳಾಗ್ಬೇಕು ಅಂತಂದ್ರೆ ಕೆಟ್ಟ ಕೆಲಸ ಮಾಡೇ ವಿರೋಧಿಗಳಾಗ್ಬೇಕಾಗಿಲ್ಲ. ನಾನು ನನಗೆ ಗೊತ್ತಿರೋ ಹಾಗೆ ಯಾರೊಬ್ಬರಿಗೂ ಸಹ ಇದುವರೆಗೂ ಸಹ ಅವ್ರ ಬಗ್ಗೆ ಅಸೂಯೆಯಿಂದ ಮಾತಾಡಿರ್ತಕ್ಕಂಥದ್ದಾಗ್ಲಿ ಅಥವಾ ಇನ್ನೊಬ್ಬರಿಗೆ ನಾನೇನೋ ಅವ್ರಿಗೆ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು ಅನ್ನೋದಾಗ್ಲಿ ನಾನಂತೂ ಯಾವತ್ತೂ ಮಾಡಿಲ್ಲ. ನಾನು ಬಹಳ ಪ್ರಾಮಾಣಿಕವಾಗಿ ಪಕ್ಷ ನನಗೇನು ಜವಾಬ್ದಾರಿ ಕೊಟ್ಟಿದ್ರು ಅದನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷದ ಸಂಘಟನೆಗೆ ನನಗೆ ಇರತಕ್ಕಂಥ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ನಮ್ಮ ಪಕ್ಷದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, HD ರೇವಣ್ಣ ಸಾಹೇಬರು, ಈಗಾಗಲೇ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು, ಅವರು ಸಹ ಪಕ್ಷದ ಸಂಘಟನೆಗೆ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ. ಇದೊಂದು ನೀವು ಹೇಳಿದ್ರಿ ಚಾರಿತ್ರ್ಯವಧೆ ಮಾಡ್ತಾರೆ ಅಂತೇಳಿ. ಚಾರಿತ್ರ್ಯವಧೆ ಯಾರನ್ನು ಬಿಟ್ಟಿಲ್ಲ. ನಾನು ಸ್ವಲ್ಪ ನೇರ ನಿಷ್ಠುರವಾದಿ. ನಾನು ಏನೇ ಇದ್ರೂ ಸಹ ಅದನ್ನ ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ. ಅದು ಯಾರೇ ಇರ್ಬೋದು, ಅದು ಏನೇ ಇರ್ಬೋದು. ಪಕ್ಷದ ಸಂಘಟನೆ ವಿಚಾರದಲ್ಲೂ ಈಗಾಗಲೇ ನಾನು 3 ವರ್ಷ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಈಗ ಗ್ರೇಟರ್ ಬೆಂಗಳೂರು ಆಗಿದೆ. 5 ಭಾಗಕ್ಕೆ 5 ಅಧ್ಯಕ್ಷರು ಮಾಡಿ ನನ್ನ ಮೇಲೆ ಇನ್ನೊಬ್ರು ಗ್ರೇಟರ್ ಬೆಂಗಳೂರಿಗೆ ಏನು ಅಧ್ಯಕ್ಷರು ಮಾಡಿ ನನಗೇನು ಜವಾಬ್ದಾರಿ ಪಕ್ಷ ಕೊಟ್ಟಿದೆ. ನಾನು ಇಷ್ಟೇ, ನಮ್ಮ ಪಕ್ಷದಲ್ಲಿ 28 ವಿಧಾನಸಭಾ ಕ್ಷೇತ್ರ, ಇವತ್ತು 369 ವಾರ್ಡ್ ಇದೆ. ಬಹಳ ಜನ ಮಹಿಳಾ ಮುಖಂಡರು, ಬಹಳ ಜನ ನನ್ನ ಯುವಕ ಸ್ನೇಹಿತರುಗಳು, ಬಹಳ ಜನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು. ನಾನು ಹೇಳ್ತಕ್ಕಂಥದ್ದು ಇಷ್ಟೇನೆ, ಪಕ್ಷದ ಸಂಘಟನೆ ಅಂತಂದ್ರೆ ಇವತ್ತು ನಮ್ಮ ಪಕ್ಷದ ಎಲ್ಲರೂ ಸಹ ಕುಮಾರಣ್ಣವ್ರನ್ನ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡ್ಬೇಕು ಅಂತೀರಿ. ಕುಮಾರಣ್ಣವ್ರನ್ನ ನಾವು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ಬೇಕು ಅಂತೇಳಿ ನಾವು ಬರೀ ಬಾಯಿ ಮಾತುಗೋಸ್ಕರ, ತೋರ್ಪಡೆಗೋಸ್ಕರ ನಾವು ಮಾತಾಡಿ ಯಾವುದೋ ಒಂದು ಸಭೆ ಆದಂತ ಸಂದರ್ಭದಲ್ಲಿ ನಾವು ಚಪ್ಪಾಳೆ ತಟ್ಟೋದ್ರೆ ಕುಮಾರಣ್ಣವ್ರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ನಾವು ಕೇಡರ್ ಬೇಸು, ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕಾಗ್ತದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇನೆ ಎಲ್ಲಾರ್ಗು. ಈಗಾಗಲೇ ಏನು ಪಕ್ಷದ ಸಭೆಗಳು ಮಾಡೋಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗೆ ನಾವೇನು ಸಭೆಗಳು ಮಾಡ್ತೀರಿ, ಪಕ್ಷದಲ್ಲಿ ನಾವು ಶಿಸ್ತು ಕಾಪಾಡಬೇಕಾಗ್ತದೆ, ಸರಿಯಾದ ಸಮಯಕ್ಕೆ ಬರಬೇಕು ಅಂತ ಹೇಳ್ತೀನಿ. ಅದೇ ರೀತಿ ಪಕ್ಷದ ಪ್ರತಿಭಟನೆಗಳಲ್ಲಿ ತಾವೆಲ್ಲರೂ ಸಹ ಒಂದು ಸಂದೇಶ, ಪಕ್ಷದ ಕೇಂದ್ರ ಕಚೇರಿಯಿಂದ ಒಂದು ಸಂದೇಶ ಬಂದ್ರೆ ತಾವೆಲ್ಲರೂ ಆ ಪಕ್ಷದ ಒಂದು ಸರ್ಕಾರದ ವಿರುದ್ಧವಾಗಿ ನಾವೇನು ಒಂದು ಕರೆಯನ್ನ ಕೊಡ್ತೀರಿ, ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಪಕ್ಷದ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಸಾಂಸ್ಥಿಕ ಚುನಾವಣೆಗಳು ನಡೆದವು. ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಅಚ್ಚುಕಟ್ಟಾಗಿ ಯಾರು ಮಾಡಿದ್ದಾರೆ ನನಗೆ ಗೊತ್ತಿದೆ. ಅಂಥವ್ರಿಗೆ ನಾನು ಫಸ್ಟ್ ಪ್ರಯಾರಿಟಿ ಕೊಡ್ತೇನೆ. ಕೆಲವರು ಯಾರು ಕೆಲಸನೇ ಮಾಡಿದೆ ಸುಮ್ಮನೆ ಬರೀ ನಾನು ರಮೇಶ್ ಗೌಡ್ರ ರಿಲೇಷನ್ನು ಅಥವಾ ನನಗೆ ಬೇರೆ ಯಾರೋ ದೊಡ್ಡವ್ರು ಗೊತ್ತು ಅಂತಂದ್ರೆ, ನಿಮ್ಗೆ ದೊಡ್ಡವ್ರು ಗೊತ್ತಿದ್ರೆ ನೀವು ಬೇರೆ ವಿಚಾರಕ್ಕೆ ನೀವು ಹೋಗಿ ದೊಡ್ಡವ್ರ ಹತ್ರ ನೀವು ಬಳಸ್ಕೊಳ್ಳಿ. ಆದ್ರೆ ಪಕ್ಷದ ಸಂಘಟನೆ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ನೀವು ಪಕ್ಷಕ್ಕೆ ಸಂಘಟನೆ ಮಾಡೋದು ಬಿಟ್ಟು ನೀವು ಬರೀ ನನಗೆ ದೊಡ್ಡವ್ರು ಗೊತ್ತು ಅಂತ ಹೇಳಿದ್ರೆ ಅದರಿಂದ ಪಕ್ಷಕ್ಕೇನು ಅನುಕೂಲ ಆಗೋದಿಲ್ಲ. ಅದನ್ನ ನಾನು ನೇರವಾಗಿ ಹೇಳ್ತೀನಿ. ಈಗ ಉದಾಹರಣೆಗೆ ನಿಮ್ಮ ಹತ್ರ ಒಳ್ಳೆ ಕ್ವಶನ್ ಕೇಳಿದ್ರಿ. ನಿನ್ನೆ ಮೊನ್ನೆ ಸುಮಾರು 1 ವಾರದಿಂದ ಸಭೆಗಳು ನಡೀತಾ ಇದ್ವು. ಕೆಲವರು ನನಗೆ ಗೊತ್ತು, ನಮ್ಮ ಪಕ್ಷ ಈಗಾಗಲೇ ಸುಮಾರಷ್ಟು ಯಾರು ಮಹಿಳಾ ಈಗಾಗಲೇ ಏನು 50% ರಿಸರ್ವೇಶನ್, ಬಹಳ ವಿದ್ಯಾವಂತ ಹೆಣ್ಮಕ್ಳು ಬಹಳ ಜನ ಈಗಾಗಲೇ ಪ್ರಾಮಾಣಿಕವಾಗಿ ನಾನು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾವು ಅಭ್ಯರ್ಥಿಗಳಾಗಬೇಕು ಅಂತ ಹೇಳಿ ಆ ಸ್ಥಳೀಯವಾಗಿ ಬೂತ್ ಮಟ್ಟದಲ್ಲಿ ಅವರ ವಾರ್ಡ್ ಅಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೆಲಸ, ಸ್ಥಳೀಯವಾಗಿ ಅಲ್ಲಿ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ.
ತಮ್ಗೆಲ್ಲ ಗೊತ್ತಿದೆ, ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಬರೋದೇ ಕಷ್ಟ. ಅದರಲ್ಲೂ ರಾಜಕಾರಣಕ್ಕೆ ಬಂದು ಏನಾದ್ರೂ ಯಾರ ಜೊತೆ ಆದ್ರೂ ಮಾತನಾಡಿದ್ರೆ ಹೆಣ್ಮಕ್ಳೇ ಅಸೂಯೆಗೆ ಕೆಲವರು ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆದ್ರೆ ಬಹುತೇಕ ನಮ್ಮ ಪಕ್ಷದಲ್ಲಿ ಯಾರು ಹೆಣ್ಮಕ್ಳು ಯಾವುದೇ ವಾರ್ಡಿನಿಂದ ಬಂದ್ರು ಸಾನು ಬಹುತೇಕ ಆ ಕ್ಷೇತ್ರದ ಅಧ್ಯಕ್ಷಗಳು ಮುಖಂಡರುಗಳು ಆ ಹೆಣ್ಮಕ್ಳಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ಕೆಲವರು ಯಾರು ಪಕ್ಷದ ಸಂಘಟನೆಗೆ ಬಂದಿಲ್ಲ, ಇದುವರೆಗೂ ಸಹ ಒಂದೇ ಒಂದ್ ದಿವಸ, ನಾನು 3 ವರ್ಷದಿಂದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಸಣ್ಣ ಕೆಲಸ ಮಾಡದೇ ಇರತಕ್ಕಂಥ ಕೆಲವು ಹೆಣ್ಣು ಮಕ್ಕಳುಗಳು ಅವರು ನಾವು ಯಾವುದೋ ಒಂದು ನಮಗೆ ಜವಾಬ್ದಾರಿ ಕೊಡುವಂತ ಬಂದಂತ ಸಂದರ್ಭದಲ್ಲಿ ನಾವು ಅವ್ರಿಗೇನಾದ್ರೂ ಜವಾಬ್ದಾರಿ ಕೊಡದೇ ಹೋದಂತ ಸಂದರ್ಭದಲ್ಲಿ ಅವರು ನಮ್ಮ ಬಗ್ಗೆ ಬಹಳ ಆಕ್ರೋಶದಿಂದನೂ ಪಾಪ ಮಾತನಾಡ್ತಾರೆ. ಆದ್ರೆ ನಾನು ಒಂದೇ ಮಾತು ಹೇಳ್ತಕ್ಕಂಥದ್ದು, ನಾನೇನು ಗ್ರೇಟರ್ ಬೆಂಗಳೂರಿಗೆ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿದ್ದೀನಿ, ನನಗೇನು 2 ಕೊಂಬಿಲ್ಲ, ಅಥವಾ ನಾನು ಹೇಳಿದ್ದೆಲ್ಲ ಸರಿ ಅಂತಾನೂ ಅಲ್ಲ. ನನ್ನ ಅಜೆಂಡಾ ಇಷ್ಟೇನೆ, ಪಕ್ಷದ ನನ್ನ ಕೆಲಸ ಏನು, ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು. ನಾನು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಸಂಘಟನೆಗೆ ಏನೆಲ್ಲ ಕ್ರಮಗಳ ಕೈಗೊಳ್ಳಬೇಕು ನನ್ನ ಕೈಲಾದಂತ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದೀರಿ. ಬಹಳಷ್ಟು ಒಂದು ಟ್ರಾನ್ಸ್ಪರೆನ್ಸಿ ಆಗಿ ನೀವು ಕೆಲಸವನ್ನ ಮಾಡ್ತೀರಿ. ನಾನು ಸೊ ನಿಷ್ಠಾವಂತರಾಗಿ ನಿಯತ್ತಾಗಿ ಯಾರು ದುಡಿತಾರೋ ಅವ್ರಿಗೆ ನೀವು ಪ್ರಾಧಾನ್ಯತೆಯನ್ನು 100% ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಿಮಗೆ ಮೀಡಿಯಾದವ್ರ ಮೇಲೆ ಯಾಕೆ ಸರ್ ಕೋಪ? ಮೀಡಿಯಾದವ್ರನ್ನೂ ಬಿಟ್ಟಿಲ್ವಲ್ಲ ಸರ್ ನೀವು? ನಾನು ಮೀಡಿಯಾದವ್ರ ಮೇಲೆ ನಮ್ಮನ್ನು ಬಿಟ್ಟಿಲ್ವಲ್ಲ ಸರ್ ನೀವು? ಯಾಕೆ ಸರ್ ನಮ್ಮ ಮೇಲೆ ಕೋಪ ನಿಮ್ಗೆ? ಇಲ್ಲ ತಪ್ಪು ತಿಳ್ಕೊಂಡಿದ್ದೀರಿ. ಮಾಧ್ಯಮದ ಬಗ್ಗೆ ನನಗೆ ಅಪಾರವಾದಂತ ಒಂದು ಗೌರವ ಇದೆ. ಯಾವುದೋ ವೃತ ಆರೋಪ, ನಾನು ಯಾವುದೋ ಒಂದು ಮಾಧ್ಯಮದ ಮೇಲೆ ಈಗಾಗಲೇ ನಾನು ಅವರು ಎಲ್ಲರಿಗೂ ಸಹ ಗೊತ್ತಿದೆ, ಸುಮಾರು ಒಂದು 10 ರಿಂದ 11 ಕೇಸನ್ನ ನಾನು ಈಗಾಗಲೇ ಒಂದು ಮಾಧ್ಯಮದ ಮೇಲೆ ಹಾಕಿದ್ದೇನೆ. ನೋಡಿ, ನನಗೆ ಅವ್ರ ಮೇಲೆ ಯಾವುದೋ ವೈಯಕ್ತಿಕ ದ್ವೇಷಕ್ಕೋ ಅಥವಾ ಅಸೂಯೆಗೋ ನಾನು ಹಾಕಿರ್ತಕ್ಕಂಥದ್ದಲ್ಲ. ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಕುಟುಂಬದವರು, ನಮ್ಮ ಈಗಾಗಲೇ ಈಗ ಶಾಸಕರು ಇದ್ದಾರೆ ಗ್ರಾಮಾಂತರದಲ್ಲಿ, ಎಸ್ ರವಿ ಅವರು, ಅಲ್ಲಿ ನಾನು ನಮ್ಮ ಪಕ್ಷದಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ. ಕಡಿಮೆ ಅಂತರದಿಂದ ನಾನು, ಅದು 8 ತಾಲೂಕು ಬರ್ತದೆ, ಲೋಕಲ್ ಬಾಡಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಯಾವನೋ ಒಬ್ಬ ಅಲ್ಲಿ ನಮ್ಮೂರಿನಲ್ಲಿ, ಅವ್ರ ಹೆಸರು ಹೇಳಲಿಕ್ಕೂ ನನ್ಗೆ ಇಷ್ಟ ಇಲ್ಲ, ಅವನು ಯಾವನೋ ಬಂದು ಅಲ್ಲಿ ಯಾವುದೋ ನಾವೇನೋ ಒತ್ತುವರಿ ಮಾಡ್ಬಿಟ್ಟಿದ್ದೀನಿ, ನಾನೇನೋ ಸರ್ಕಾರಿ ಜಾಗ ನಾನೇನೋ ಒತ್ತುವರಿ ಮಾಡಿದ್ದೀನಿ 10,000 ಅಡಿ ಅಂತೇಳಿ. ನನ್ನ ಜೀವನದಲ್ಲಿ ಯಾವುದೇ ಒಂದು ಕೆರೆ ಕುಂಟೆ ನುಂಗಂತ ಕೆಲಸ ಆಗ್ಲಿ, ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕ್ತಕ್ಕಂಥ ಕೆಲಸ ಆಗ್ಲಿ, ಅಂತ ದರಿದ್ರ ಕೆಲಸ ನಾನು ಮಾಡೂ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಭಗವಂತ ನನ್ನನ್ನ ಬಹಳ ನೆಮ್ಮದಿಯಾಗಿ ಈ ಗೌರವಯುತವಾಗಿ ಜೀವನ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ನಮ್ಮ ಹಿರಿಕರು ಅಷ್ಟು ಶಕ್ತಿಯುತವಾಗಿ ನಮ್ಮನ್ನ ಇಟ್ಟಿದ್ದಾರೆ. ಅದಕ್ಕೆ ನನಗೆ ತೃಪ್ತಿನೂ ಇದೆ, ಹೆಮ್ಮೆನೂ ಇದೆ. ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ಆ ಒಂದು ಚುನಾವಣೆ ನಿಂತ ಸಂದರ್ಭದಲ್ಲಿ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮ ನನ್ನ ವಿರುದ್ಧ ಅಪಪ್ರಚಾರವನ್ನ ಏನು ಮಾಡಿದ್ರು, ಅದಕ್ಕೋಸ್ಕರ ನಾನು ಅವ್ರ ಮೇಲೆ ಕೆಲವೊಂದು ಬಾರಿ ಆಕ್ರೋಶದ ಮಾತುಗಳನ್ನ ಮಾತಾಡಿದ್ದೇನೆ. ಅದು ನ್ಯಾಯಾಲಯದಲ್ಲಿ ನಾನು ಈಗಾಗಲೇ ಅದನ್ನ ನಾನು ಪ್ರಶ್ನೆ ಮಾಡಿದ್ದೇನೆ. ಮುಂದೆ ಏನಾಗ್ತದೋ, ಏನು ನ್ಯಾಯಾಲಯದಲ್ಲಿ ತೀರ್ಮಾನ ಬರ್ತದೋ ಆವತ್ತು ನೋಡೋಣ. ಹಾಗಾಗಿ ಮಾಧ್ಯಮದವರ ವಿರುದ್ಧ ಆಗ್ಲಿ, ಮಾಧ್ಯಮದ ನಂದು ಸಂಘರ್ಷ ಇಲ್ಲ. ಬಹಳ ಜನ ಮಾಧ್ಯಮದ ಸ್ನೇಹಿತರು, ನನಗೂ ಬಹಳ ಜನ ಆತ್ಮೀಯರಿದ್ದಾರೆ. ಇನ್ನೊಂದ್ಸತಿ ತಮಗೆಲ್ಲ ಗೊತ್ತಿದೆ, ಯಾಕೆ ಅಂತಂದ್ರೆ ನಾನು ಹಿಂದೆನೂ ಒಂದ್ಸತಿ ನಾನು ವಿಧಾನ ಪರಿಷತ್ಗೆ ಆಯ್ಕೆ ಆದಂತ ಸಂದರ್ಭದಲ್ಲಿ ಇನ್ನೊಂದು ಯಾವುದೋ ಒಂದು ಚಾನಲ್ ನಮ್ಮ ಇದಕ್ಕೆ ನಮಗೂ ಅವ್ರಿಗೂ ತಿಕ್ಕಾಟ ಆದಂತ ಸಂದರ್ಭ ಪೂಜ್ಯ ದೇವೇಗೌಡರು ಸಾಹೇಬರು ನನ್ಗೊಂದು ಮಾತು ಹೇಳಿದ್ರು, ಮಾಧ್ಯಮದವರು ಪರ ಅಥವಾ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕೆ ಹೊರತಾಗಿ ಅವ್ರ ಮೇಲೆ ವ್ಯಾಜ್ಯ ಮಾಡಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ನನಗೆ ಪೂಜ್ಯ ದೇವೇಗೌಡರು ಸಾಹೇಬ್ ಹೇಳಿದ್ದಾರೆ. ಹಾಗಾಗಿ ಹಿಂದೆ ನಾನೇನು ಕೆಲವ ಒಂದು ಚಾನಲ್ ನಲ್ಲಿ ನಮಗೂ ಅವ್ರಿಗೂ ಏನ್ ತಿಕ್ಕಾಟ ಆಗಿತ್ತು, ಈಗ ನಾವು ಅವ್ರದ್ದು ಯಾವುದೇ ತಿಕ್ಕಾಟ ಇಲ್ಲ, ಚೆನ್ನಾಗಿದ್ದೀವಿ. ಇನ್ನೊಂದು ಪ್ರಶ್ನೆ ಇದೆ, ಬಿಡದಿ ಹೋರಾಟಕ್ಕೆ ರೈತರ ಪರವಾದಂತ ಪಕ್ಷ ನಿಮ್ದು, ದೊಡ್ಡಗೌಡರು ಅಖಾಡಕ್ಕೆ ಇಳಿತಾರ? 100ಕ್ಕೆ 100 ಇಳಿತಾರೆ. ಪೂಜ್ಯ ದೇವೇಗೌಡರು ಸಾಹೇಬರು ಸಹ ಈ ಹೋರಾಟಕ್ಕೆ ಇಳಿದೇ ಇಳಿತಾರೆ. ಹಾಗಾಗಿ ಅಲ್ಲಿ ನನಗೆ ಗೊತ್ತಿದೆ, ನಾವು ಅಲ್ಲಿ ಹಳ್ಳಿಗೂ ಸಹ ನಾವು ಈಗಾಗಲೇ ಭೇಟಿ ಕೊಟ್ಟಿದ್ದೇವೆ. ಅಲ್ಲಿ ಜನ ಸರ್ಕಾರದ ವಿರುದ್ಧ ಇದ್ದಾರೆ, ಆ ಯೋಜನೆಯ ವಿರುದ್ಧ ಇದ್ದಾರೆ. ಸರ್ಕಾರ ಕೂಡಲೇ ಆ ಯೋಜನೆಯನ್ನ ಕೂಡಲೇ ಸ್ಥಗಿತ ಮಾಡ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ. ನಮ್ಮ ಸುಮನ್ ಟಿವಿ ಮುಖಾಂತರ ಬಿಡದಿ ರೈತರಿಗೆ ಯಾವ ರೀತಿ ಒಂದು ಹುಮ್ಮಸ್ಸನ್ನ ತುಂಬಲಿಕ್ಕೆ ಪ್ರಯತ್ನ ಪಡ್ತೀರಿ ಸರ್? ಒಂದು ಸುಮನ್ ಟಿವಿ ಮುಖಾಂತರ ಈಗಾಗಲೇ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು, ಪೂಜ್ಯ ದೇವೇಗೌಡರು ಸಾಹೇಬರು
ನಮ್ಮ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು, ನಮ್ಮ ಆ ಭಾಗದ ಎಲ್ಲ ನಮ್ಮ ಸ್ಥಳೀಯ ಶಾಸಕರು, ಮಾಜಿ ಶಾಸಕರು ಆದಿಯಾಗಿ ಅಲ್ಲಿ ಹೋರಾಟದ ವಿರುದ್ಧ ರೈತರು ಏನು ಧ್ವನಿ ಎತ್ತಿದ್ದಾರೆ ಅವರ ಪರವಾಗಿ ಕೊನೆ ತನಕ ನಾವು ನಿಲ್ತೇವೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟೊಂದು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. GBA ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ತು ನನಗೆ. ಬೈ ಎಲೆಕ್ಷನ್ ಬಗ್ಗೆನೂ ಒಂದಷ್ಟು ಸಿಕ್ತು ಸರ್. ಜೊತೆಗೇನಂತ ಹೇಳಿದ್ರೆ, ನೀವು ಬಹಳಷ್ಟು ಒಂದು ಹುರುಪಿನಿಂದ ಹುಮ್ಮಸ್ಸನ್ನು ತುಂಬಿದ್ರಿ ರೈತರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಸರ್. ಬೇಗ GBA ಎಲೆಕ್ಷನ್ನು ಆಗಲಿ, ನಮ್ಮ ಬೆಂಗಳೂರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು.